5ನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಮಾರ್ಚ್ 2004 ಮಾಡೆಲ್ ಕ್ವೆಶ್ಚನ್ ಪೇಪರ್ ವಿತ್ ಆನ್ಸರ್ಸ್. ಮೊದಲನೇ ಪ್ರಶ್ನೆ. ತಪ್ಪು ನೆಪ್ಪುಗಳ ಮರೆತು ಕರುಣೆಯಲಿ ಊಟಿಯ ದಂದಿ ನೆಗೆ ನೆಗೆದು ಬರುವೆ ಅರಸಿ. ಇಲ್ಲಿ ಊಟಿ ಪದದ ಸಮಾನಾರ್ಥಕ ಪದ ನೀರಿನ ಚಿಲುಮೆ. ಆಪ್ಷನ್ ಸಿ. ವಿವೇಕಾನಂದರು ಪುಸ್ತಕದ 100 ಸಾಲುಗಳನ್ನು ಅದರಂತೆಯೇ ಉದಾಹರಿಸುತ್ತಿದ್ದರು. ಇಲ್ಲಿ 100 ಎಂಬ ಪದವನ್ನು ಬಿಡಿಸಿದಾಗ ನಾವೇನು ಬರಿಬೋದು ಅಂದರೆ 100 + 6. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ. ತೆಂಗಿನ ಕಂಗಿನ ತಾಳೆಯ ಬಾಳೆಯ ಅಂಕೆಗೆ ರಂಗನು ಮೆತ್ತುವನು. ಇಲ್ಲಿ ತಾಳೆಯ ಪದಕ್ಕೆ ಸರಿಹೊಂದುವ ಪ್ರಾಸಪದ ಆಪ್ಷನ್ ಡಿ ಬಾಳೆಯ. ಈ ಚಿತ್ರಕ್ಕೆ ಸರಿಹೊಂದುವ ಗಾದೆ ಮಾತು ಹಸುವಿನ ಹಾಲು ಶ್ರೇಷ್ಠ, ಇಲ್ಲ ಹಾಲಿಗಾಗಿ ಹಸು ಬೇಕು, ಆಕಳು ಕಪ್ಪಾದರೆ ಹಾಲು ಕಪ್ಪೆ, ಹಸುವಿನ ಹಾಲು ಕುಡಿದಷ್ಟು ಪೌಷ್ಟಿಕ. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ. ಆಕಳು ಕಪ್ಪಾದರೆ ಹಾಲು ಕಪ್ಪೆ. ವಿದ್ಯೆಯನ್ನು ಹೊಂದಿದವ ವಿದ್ಯಾವಂತ. ಈ ವಾಕ್ಯದ ಮಾದರಿಯಂತೆ ಮಾನವನನ್ನು ಹೊಂದಿದವ ಎಂಬ ವಾಕ್ಯಕ್ಕೆ ಸರಿಹೊಂದುವ ಪದ ಆಪ್ಷನ್ ಡಿ ಮಾನವಂತ. ಆಕೆ ತನ್ನ ಸರ್ವಸ್ವವನ್ನು ಕೊಟ್ಟಿದ್ದಾಳೆ. ಈ ವಾಕ್ಯದಲ್ಲಿ ಲೇಖನ ಚಿಹ್ನೆ ಉದ್ಧರಣ ಆಪ್ಷನ್ ಡಿ. ಶಿಕ್ಷೆ ಈ ಪದವನ್ನು ಬಳಸಿ ರಚಿಸಿರುವ ಸೂಕ್ತ ವಾಕ್ಯ. ತಪ್ಪು ಮಾಡಿದವರಿಗೆ ರಕ್ಷೆ ನೀಡಬೇಕು, ತಪ್ಪು ಮಾಡಿದವರಿಗೆ ದಂಡ ಹಾಕಬೇಕು, ತಪ್ಪು ಒಪ್ಪುಗಳ ವಿಮರ್ಶೆ ನಮಗೇಕೆ, ತಪ್ಪು ಮಾಡಿದವರನ್ನು ಶಿಕ್ಷೆಗೆ ಒಳಪಡಿಸುತ್ತಾರೆ. ಆಪ್ಷನ್ ಡಿ ಸರಿಯಾದ ಉತ್ತರ. ದಿನವೂ ಸರದಿಯಂತೆ ಒಬ್ಬೊಬ್ಬರ ಮನೆಯಿಂದ ಬಕಾಸುರನಿಗೆ ಊಟವನ್ನು ಕಳುಹಿಸುವಂತೆ ಒಪ್ಪಂದವಾಯಿತು. ಈ ವಾಕ್ಯದಲ್ಲಿರುವ ದ್ವಿರುಕ್ತಿ ಪದ ಒಬ್ಬೊಬ್ಬರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಶ್ರೀಕೃಷ್ಣ ತನ್ನ ಗೆಳೆಯನನ್ನು ಜಾತ್ರೆಗೆ ಕರೆತರಲು ಪತ್ರ ಬರೆಯುತ್ತಿದ್ದಾನೆ. ಅವನು ಬಳಸಬೇಕಾದ ಸೂಕ್ತ ಸಂಬೋಧನೆ ಇದಾಗಿದೆ. ಆತ್ಮೀಯ. ಆಪ್ಷನ್ ಸಿ. ಮಗುವಿಗೆ ಅನ್ಯಾಯವಾದಾಗ ತಾಯಿಯು ಸಿಡಿದೇಳುತ್ತಾಳೆ. ಈ ವಾಕ್ಯದಲ್ಲಿ ಸಿಡಿದೇಳು ಎಂಬ ನುಡಿಗಟ್ಟಿನ ಅರ್ಥ ಸಿಟ್ಟಿಗೇಳು. ಆಪ್ಷನ್ ಬಿ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಬಾಲಕ ನರೇಂದ್ರ ಕಣ್ಮುಚ್ಚಿ ಚಿಂತನೆ ಮಾಡುತ್ತಿದ್ದ. ಮೈ ಮೇಲೆ ಪರಿವಿರಲಿಲ್ಲ. ಅವನ ಮೇಲೆ ಹಾವೊಂದು ಹರಿದು ಹೋಯಿತು. ಅವನ ಗೆಳೆಯರು ಗಾಬರಿಯಾಗಿ ಓಡಿದರು. ನರೇಂದ್ರನ ಮೇಲೆ ಹಾವು ಹರಿದರೂ ಎಚ್ಚರವಾಗದಿದ್ದು ಏಕೆ? ಬಾಲಕ ನರೇಂದ್ರ ಕಣ್ಮುಚ್ಚಿ ಚಿಂತನೆ ಮಾಡುತ್ತಿದ್ದರಿಂದ ಅವನಿಗೆ ಮೈ ಮೇಲೆ ಹಾವು ಹರಿದರೂ ಎಚ್ಚರವಾಗಲಿಲ್ಲ. ರವಿಯು ತೆಂಗಿನ ಕಂಗಿನ ತಾಳೆಯ ಬಾಳೆಯ ಅಂಗಕ ರಂಗನು ಮೆತ್ತುವನು. ರವಿ ರಂಗನ್ನು ಎಲ್ಲಿ ಮೆತ್ತುವನು? ರವಿಯು ತೆಂಗು, ಅಡಿಕೆ, ತಾಳೆಗಿಡ, ಬಾಳೆಗಿಡಗಳ ಶರೀರಕ್ಕೆ ರಂಗನ್ನು ಅಂದರೆ ಬಣ್ಣವನ್ನು ಹಚ್ಚುತ್ತಾನೆ. ಹಾವಿನ ಹೆಡೆ ಚಂದ, ಮಾವಿನ ಮಿಡಿ ಚಂದ, ಹಾರಾಡಿ ಬರುವ ಗಾಳಿ ಚಂದ ಕಂದಯ್ಯ, ನೀ ಚಂದ ನಮ್ಮ ಮನೆಗೆಲ್ಲ. ಇಲ್ಲಿ ಮನಿಗೆಲ್ಲ ಚಂದವಾಗಿರುವವರು ಯಾರು? ಮನೆಗೆಲ್ಲ ಚಂದವಾಗಿರುವುದು ಕಂದ ಕೂಸು. ಒಬ್ಬ ಬಾಲಕನಿಗೆ ಬಾಪೂಜಿಯ ವೇಷಭೂಷಣ ಕಂಡು ವ್ಯಸನವಾಯಿತು. ಇಷ್ಟೊಂದು ದೊಡ್ಡ ಬಾಪು ಅವರ ಮೈಮೇಲೆ ಒಂದು ಅಂಗಿಯೂ ಇಲ್ಲವಲ್ಲ ಎಂದುಕೊಂಡನು. ವೇಷಭೂಷಣ ಪದಕ್ಕೆ ಸ್ವಂತ ವಾಕ್ಯವನ್ನು ರಚಿಸಿ. ಮಹಾತ್ಮರ ವೇಷಭೂಷಣಗಳು ಸಾಮಾನ್ಯವಾಗಿರುತ್ತದೆ. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಭೀಮನನ್ನು ಊರ ಜನರು ಅಚ್ಚರಿಯಿಂದ ನೋಡುತ್ತಿದ್ದರು. ಭೀಮ ನಗುನಗುತ್ತಾ ನಾನು ಹೋಗಿ ಬರುವೆ, ನೀವು ಹೊರಡಿ ಎಂದು ಊರ ಜನರಿಗೆ ಸಮಾಧಾನ ಹೇಳಿದನು. ಇಲ್ಲಿ ಅಡಿಗೆರೆ ಎಳೆದ ಮಾತನ್ನು ಯಾರು ಯಾರಿಗೆ ಹೇಳಿದರು? ಇಲ್ಲಿ ಅಡಿಗೆರೆ ಎಳೆದ ಮಾತನ್ನು ಭೀಮನು ಹೇಳಿದನು. ಭೀಮನು ಊರ ಜನರಿಗೆ ಹೇಳಿದನು. ಎಲ್ಲಾದರೂ ಇರಲವ್ವ ಹುಲ್ಲಾಗಿ ಬೆಳೆಯಲಿ, ನೆಲ್ಲಿ ಬಡ್ಡಾಗಿ ಚಿಗಿಯಲಿ, ನನಕಂದ ಜಯವಂತನಾಗಿ ಬೆಳೆಯಲಿ. ಈ ಸಾಲುಗಳ ಭಾವಾರ್ಥ ಬರೆಯಿರಿ.
ಹುಲ್ಲು ಯಾವ ಪ್ರದೇಶದಲ್ಲಿ ಇದ್ದರೂ ಚೆನ್ನಾಗಿ ಬೆಳೆಯುತ್ತದೆ. ನಲ್ಲಿಯ ಗಿಡವನ್ನು ಕತ್ತರಿಸಿದರೂ ಮತ್ತೆ ಚಿಗುರುತ್ತದೆ. ಅದೇ ರೀತಿ ತನ್ನ ಕಂದನೂ ಸಹ ಎಲ್ಲಿಯೇ ಇದ್ದರೂ ಚೆನ್ನಾಗಿ ಬೆಳೆದು ಅಭಿವೃದ್ಧಿ ಹೊಂದಲಿ ಎಂದು ತಾಯಿ ಹಾರೈಸುತ್ತಾಳೆ. ಆಮೆ ಮತ್ತು ಮೊಲದ ಓಟದ ಸ್ಪರ್ಧೆಯಲ್ಲಿ ವೇಗವಾಗಿ ಓಡುವ ಮೊಲ ಸೋತಿತು, ಆದರೆ ನಿಧಾನವಾಗಿ ನಡೆಯುವ ಆಮೆಯು ಗೆದ್ದಿತು. ಈ ಕಥೆಯ ನೀತಿಯನ್ನು ನಿಮ್ಮದೇ ಮಾತುಗಳಲ್ಲಿ ಬರೆಯಿರಿ. ಮೊಲಕ್ಕೆ ತಾನು ಆಮೆಗಿಂತ ತುಂಬ ವೇಗವಾಗಿ ಓಡುತ್ತೇನೆ ಎಂಬ ಅಹಂಕಾರವಿತ್ತು. ಆಮೆಯನ್ನು ಅದು ಕೀಳಾಗಿ ಕಂಡು ತಾನು ಮಾರ್ಗ ಮಧ್ಯೆ ವಿಶ್ರಾಂತಿ ಪಡೆಯಿತು. ಆಮೆ ನಿಧಾನವಾಗಿ ಓಡುತ್ತಾ ಮೊಲಕ್ಕಿಂತ ಮೊದಲು ಗುರಿ ತಲುಪಿತು. ಈ ಕಥೆಯ ನೀತಿ: ನಾವು ಯಾರನ್ನೂ ಕೀಳಾಗಿ ಕಾಣಬಾರದು ಮತ್ತು ಅಹಂಕಾರ ಒಳ್ಳೆಯದಲ್ಲ. ಧೈರ್ಯವಿದ್ದರೆ ಏನು ಬೇಕಾದರೂ ಸಾಧಿಸಬಹುದು. ಈ ನೀತಿಯಂತೆ ನೀವು ಧೈರ್ಯವಾಗಿ ಸಾಧಿಸಿದ ಒಂದು ಘಟನೆಯ ಕುರಿತು ಬರೆಯಿರಿ. ಹೋದ ವರ್ಷ ರಜೆಯಲ್ಲಿ ನನ್ನ ಗೆಳೆಯ ಸೈಕಲ್ ತುಳಿದುಕೊಂಡು ಮನೆಗೆ ಬಂದ. ನನಗೆ ಸೈಕಲ್ ಸವಾರಿ ಮಾಡಲು ಕರೆದ. ನನಗೆ ತುಂಬ ಹೆದರಿಕೆಯಾದಾಗ ತಮಾಷೆ ಮಾಡಿದ. ನಂತರ ನಾನು ಧೈರ್ಯ ಮಾಡಿ ಸೈಕಲ್ ಹೊಡೆಯಲು ಕಲಿತೆ. ನೀಡಿರುವ ಸೂಚನಾ ಫಲಕವನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನಮ್ಮ ಬದುಕಿನ ಆಧಾರತಾಣ ಕಾಡು. ಅದನ್ನು ನಾಶ ಮಾಡುತ್ತಿದ್ದೀರಿ. ನಮಗೆ ತಿನ್ನಲು ಹುಲ್ಲಿಲ್ಲ, ಮಲಗಲು ಮರದ ನೆರಳಿಲ್ಲ. ಕಾಡು ನಿಮಗೂ ಬೇಕು, ನಮಗೂ ಬೇಕು. ನಮ್ಮನ್ನು ಉಳಿಸಿ, ನೀವೂ ಉಳಿಯಿರಿ. ಜಿಂಕೆ: ಯಾರ ಬದುಕಿನ ಆಧಾರ ತಾಣ ಕಾಡು? ನಮ್ಮ ಬದುಕಿನ ಆಧಾರ ತಾಣ ಕಾಡು. ಜಿಂಕೆಯು ಏನು ಬೇಕೆಂದು ಕೇಳುತ್ತಿದೆ? ಜಿಂಕೆಯು ಕಾಡು ಬೇಕೆಂದು ಕೇಳುತ್ತಿದೆ. ಜಿಂಕೆಯು ನಮಗೆ ನೀಡಿರುವ ಸಂದೇಶವೇನು? ಕಾಡನ್ನು ಉಳಿಸಿದರೆ ನಾವೆಲ್ಲ ಉಳಿಯುತ್ತೇವೆ ಎಂದು ಜಿಂಕೆಯು ಸಂದೇಶ ನೀಡುತ್ತಿದೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಈ ಗಾದೆಯ ಅರ್ಥವನ್ನು ವಿವರಿಸಿ ಬರೆಯಿರಿ. ಮಗು ಚಿಕ್ಕದಿರುವಾಗಲೇ ಅದಕ್ಕೆ ಸರಿಯಾದ ನಡೆನುಡಿಗಳನ್ನು ಕಲಿಸಬೇಕು. ನ್ಯಾಯ, ನೀತಿ, ಧರ್ಮ, ಸತ್ಯ ಮುಂತಾದ ಸದ್ಗುಣಗಳ ಬಗ್ಗೆ ಮಗು ಚಿಕ್ಕವನಿರುವಾಗಲೇ ತಿಳಿಸಬೇಕು. ಸರಿಯಾದ ದಾರಿಯಲ್ಲಿ ಬೆಳೆಸಬೇಕು. ಸ್ವಇಚ್ಛೆಯಾಗಿ ಬೆಳೆಯಲು ಬಿಟ್ಟರೆ ಸಮಾಜಘಾತುಕ ಶಕ್ತಿಯಾಗಿ ಪರಿವರ್ತನೆ ಆಗಬಹುದು. ದೊಡ್ಡವನಾದ ಮೇಲೆ ತಿದ್ದಲು ಹೊರಟರೆ ಮಾತು ಕೇಳದೆ ಮೊಂಡನಾಗಬಹುದು. ಮಗು ಚಿಕ್ಕವನಾಗಿರುವಾಗಲೇ ತಂದೆ ತಾಯಿ, ಗುರು ಹಿರಿಯರ ಬಗ್ಗೆ ಪ್ರೀತಿ, ವಾತ್ಸಲ್ಯ, ಗೌರವ ಮತ್ತು ಅವರ ನುಡಿಗಳನ್ನು ಪಾಲಿಸುವುದನ್ನು ಕಲಿಸಬೇಕು. ಬಲಿತ ಮರವನ್ನು ಬಗ್ಗಿಸಲು ಸಾಧ್ಯವಿಲ್ಲ. ಹೆಚ್ಚು ಬಲ ಪ್ರಯೋಗ ಮಾಡಿದರೆ ಮುರಿದು ಬೀಳಬಹುದು. ಹಾಗೆ ದೊಡ್ಡವನಾದ ಮೇಲೆ ತಿದ್ದಲು ಹೋದರೆ ವ್ಯಕ್ತಿಯು ತಿರುಗಿ ಬೀಳಬಹುದು, ಅನಾಹುತಕ್ಕೆ ದಾರಿಯಾಗಬಹುದು. ಬಾಲ್ಯದಲ್ಲಿಯೇ ಸದ್ಗುಣಗಳನ್ನು ಧಾರೆ ಎರೆದು ಬೆಳೆಸಬೇಕು. ಆಗ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ, ದೇಶದ ಉತ್ತಮ ನಾಗರಿಕನಾಗಿ ವ್ಯಕ್ತಿಯು ಬೆಳೆಯುತ್ತಾನೆ. ಆದ್ದರಿಂದ ಗಿಡವಾಗಿ ಬಗ್ಗುದ್ದು ಮರವಾಗಿ ಬಗ್ಗೀತೆ ಎಂಬ ಗಾದೆಯು ಅತ್ಯಂತ ಪ್ರಸಿದ್ಧವಾಗಿದೆ. ಗಮನಿಸಿ, ನಿಮ್ಮ ಸುತ್ತಮುತ್ತಲಿನ ಪರಿಸರ ಮಾಲಿನ್ಯದಿಂದ ಕೂಡಿದ್ದರೆ ಆಗುವ ದುಷ್ಪರಿಣಾಮದ ಬಗ್ಗೆ ಕುರಿತು ಟಿಪ್ಪಣಿ ಬರೆಯಿರಿ. ಪರಿಸರ ಮಾಲಿನ್ಯ: ನಾವು ಮತ್ತು ನಮ್ಮ ಸುತ್ತಮುತ್ತಲಿನ ಕಲ್ಲು, ಮಣ್ಣು, ಮರ, ಗಿಡ, ಬೆಟ್ಟ, ಗುಡ್ಡ, ನೀರು, ವಾಯು, ಪ್ರಾಣಿ, ಪಕ್ಷಿ ಇತ್ಯಾದಿ ಚರಾಚರ ವಸ್ತುಗಳನ್ನು ಪರಿಸರ ಎಂದು ಕರೆಯಬಹುದು. ಇಂತಹ ಪರಿಸರವು ಮಾಲಿನ್ಯವಾಗುವುದನ್ನು ಅಥವಾ ಅಶುದ್ಧವಾಗುವುದನ್ನು ಪರಿಸರ ಮಾಲಿನ್ಯ ಎಂದು ನಾವು ಹೇಳುತ್ತೇವೆ. ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಜನಸಂಖ್ಯೆ, ಪರಿಸರ ಸ್ವಚ್ಛತೆಯ ಮಹತ್ವದ ಅರಿವಿಲ್ಲದಿರುವುದು, ಮೂಢನಂಬಿಕೆ, ವಸ್ತುಗಳ ಮರುಬಳಕೆಯಲ್ಲಿ ಅಸಡ್ಡೆ, ಅತಿಯಾದ ವಾಹನಗಳ ಬಳಕೆ, ಅಸುರಕ್ಷಿತವಾಗಿ ಕಾರ್ಯನಿರ್ವಹಿಸುವ ಕಾರ್ಖಾನೆಗಳು, ಅರಣ್ಯಗಳ ನಾಶ, ನಗರಗಳ ನಿರ್ಮಾಣ ಮುಂತಾದ ಕಾರ್ಯಗಳು ಪರಿಸರ ಮಾಲಿನ್ಯಕ್ಕೆ ಮೂಲ ಕಾರಣ. ಪರಿಸರ ಮಾಲಿನ್ಯದಿಂದಾಗಿ ಜನರು ವಿವಿಧ ರೀತಿಯ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ. ಮಾನವ ಜನಾಂಗ ಭೂಮಿಯ ಮೇಲೆ ವಾಸ ಮಾಡುವುದು ದುಸ್ಥಿರವಾಗಿದೆ. ಜಲಮಾಲಿನ್ಯ, ಭೂಮಾಲಿನ್ಯ, ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ ಇವುಗಳಿಂದ ಮಾನವನ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತಿದೆ. ರಾಜು ತನ್ನ ಅಕ್ಕನ ಮದುವೆಗೆ 3 ದಿನಗಳ ರಜೆ ಕೋರಿ ತರಗತಿ ಶಿಕ್ಷಕರಿಗೆ ಪತ್ರ ಬರೆಯುತ್ತಿದ್ದಾನೆ. ಅಪೂರ್ಣಗೊಂಡಿರುವ ಪತ್ರವನ್ನು ಪೂರ್ಣಗೊಳಿಸಿ ರಾಜುವಿಗೆ ಸಹಾಯ ಮಾಡಿ
ಇವರಿಂದ ರಾಜು 5ನೇ ತರಗತಿ ಶಾರದಾ ಪ್ರಾಥಮಿಕ ಶಾಲೆ ಹುಬ್ಬಳ್ಳಿ. ದಿನಾಂಕ ಯಾವುದಿದೆ ನೀವು ಅದನ್ನು ಬರೀಬೇಕು. ಇವರಿಗೆ ವರ್ಗ ಶಿಕ್ಷಕರು 5ನೇ ತರಗತಿ ಶಾರದಾ ಪ್ರಾಥಮಿಕ ಶಾಲೆ ಹುಬ್ಬಳ್ಳಿ ಮಾನ್ಯರೇ. ವಿಷಯ 3 ದಿನ ರಜೆ ನೀಡುವಂತೆ ಕೋರಿಕೆ. ವಿಷಯಕ್ಕೆ ಸಂಬಂಧಿಸಿದಂತೆ ನನ್ನ ಅಕ್ಕನ ಮದುವೆ ದಿನಾಂಕ ರಂದು ದಾವಣಗೆರೆಯಲ್ಲಿ ನಡೆಯುತ್ತಿದ್ದು ತಾವು ದಯವಿಟ್ಟು ನನಗೆ 3 ದಿನಗಳ ರಜೆ ನೀಡಬೇಕಾಗಿ ವಿನಂತಿಸುತ್ತೇನೆ. ನಿಮ್ಮ ವಿಧೇಯ ವಿದ್ಯಾರ್ಥಿ ರಾಜು ಎಂದು ನೀವು ಕೆಳಗಡೆ ಹಾಕಬೇಕಾಗತ್ತೆ. ಈ ಲೇಖನದಲ್ಲಿ ವ್ಯಕ್ತವಾಗಿರುವ ತ್ಯಾಗಮಯಿ ತಾಯಿಯ ಹಾರೈಕೆಯ ಗುಣಗಳನ್ನು ಕುರಿತು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಸೊ ಇದನ್ನು ನೀವು ಓದಿದ್ದೀರಾ ಅಂದರೆ ನಿಮ್ಗೇನು ಅನಿಸುತ್ತೆ ಅದನ್ನು ಬರೀಬೇಕಾಗತ್ತೆ. ದಿನಗಳು ಉರುಳಿದವು. ಮಗ ದೊಡ್ಡವನಾದನು. ಚೆನ್ನಾಗಿ ಓದಿ ಹೊರದೇಶಕ್ಕೆ ಹೋದ. ತಾಯಿಯನ್ನು ಮರೆತೇ ಬಿಟ್ಟನು. ಅವನು ಭಾರತಕ್ಕೆ ಬಂದಾಗ ತಾಯಿಯ ಮನೆ ನೆನಪಾಯಿತು. ಊರಿಗೆ ಬಂದ. ತಾಯಿ ಸತ್ತ ಸುದ್ದಿ ತಿಳಿಯಿತು. ಮರುಗಿದ. ಸಾಯುವ ಮುನ್ನ ಒಂದು ಪತ್ರ ಬರೆಸಿ ಮಗ ಬಂದರೆ ಕೊಡಲು ಮನೆಯ ಮಾಲೀಕನಿಗೆ ತಿಳಿಸಿದ್ದಳು. ಅದನ್ನು ಬಿಡಿಸಿ ನೋಡಿದಾಗ ಮಗು, ನೀನು ಚಿಕ್ಕವನಾಗಿದ್ದಾಗ ನಡೆದ ಅಪಘಾತದಲ್ಲಿ ಒಂದು ಕಣ್ಣನ್ನು ಕಳೆದುಕೊಂಡೆ. ಎಲ್ಲರೂ ನಿನ್ನನ್ನು ಕುರುಡ ಎಂದು ಕರೆಯಬಾರದೆಂದು ವೈದ್ಯರಲ್ಲಿಗೆ ಹೋದೆನು. ನನ್ನ ಕಣ್ಣನ್ನು ತೆಗೆದು ನಿನಗೆ ಹಾಕಲು ಹೇಳಿದೆ. ಅವರು ಆಗುವುದಿಲ್ಲ ಎಂದರು. ಆಗ ಸತ್ತ ನಂತರ ದಾನ ಮಾಡಿದ್ದ ಬೇರೊಬ್ಬರ ಕಣ್ಣನ್ನು ನಿನಗೆ ಕಸಿ ಮಾಡಿದರು. ಚಿಕಿತ್ಸೆಗೆ ಕೊಡಬೇಕಾದ ಹಣಕ್ಕಾಗಿ ನಾನು ಕೊನೆ ಉಸಿರು ಇರುವವರೆಗೂ ದುಡಿದು ತೀರಿಸುತ್ತೇನೆ. ನೀನು ಎಲ್ಲಿಯೇ ಇರು, ಚೆನ್ನಾಗಿರು. ಇದೇ ನನ್ನ ಹರಕೆ ಪತ್ರ. ಇದನ್ನು ಓದಿ ಅವನ ಕಣ್ಣಲ್ಲಿ ನೀರು ಬಂತು. ಇಂತಹ ತಾಯಿಯನ್ನು ಸರಿಯಾಗಿ ನೋಡಿಕೊಳ್ಳಲಿಲ್ಲ ಎಂದು ದುಃಖಿಸಿದನು. ತಾಯಿಯ ಹಾರೈಕೆಯ ಗುಣಗಳು. ತಾಯಿಯು ತ್ಯಾಗಮಯಿಯಾಗಿ ನಿಸ್ವಾರ್ಥ ಜೀವಿಯಾಗಿರುವುದನ್ನು ಇಲ್ಲಿ ನಾವು ಕಾಣುತ್ತೇವೆ. ತಾಯಿಯು ತ್ಯಾಗಿಯಾಗಿ ಮಗನಿಗೆ ತನ್ನ ಕಣ್ಣನ್ನೇ ಕೊಡಬೇಕೆಂದುಕೊಂಡಳು. ಆದರೆ ವೈದ್ಯರು ಒಪ್ಪದೆ ಸತ್ತ ವ್ಯಕ್ತಿಯ ಕಣ್ಣು ಕಸಿ ಮಾಡಿದರು. ಅವನ ಚಿಕಿತ್ಸೆಗಾಗಿ ಮಾಡಿದ ಖರ್ಚು ತೀರಿಸಲು ಜೀವನ ಪೂರ್ತಿ ದುಡಿದಳು. ಮಗನು ತಾಯಿಯನ್ನು ಮರೆತರೂ ಅವನಿಗೆ ಒಳ್ಳೆಯದಾಗಲಿ ಎಂದು ಹಾರೈಸುತ್ತಾಳೆ. ಸೊ ಆಲ್ ದ ಬೆಸ್ಟ್ ಚಿಲ್ಡ್ರನ್, ಡೂ ವೆಲ್.